ಅಂತೇಳಿ ತಡಗಳ ಗ್ರಾಮದಿಂದ ರೈತರಾಗಿ ಮಾತಾಡ್ತಾ ಇರೋದು ನಾವು. ನಿನ್ನೆ ಈ ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತೆ ಶಿರ್ವಾಳ್ ದಿನೇಶ್ ಅನ್ನೋರು ರೈತ ಮುಖಂಡರು ಸೇರಿ ಏನ್ ಸ್ಟ್ರೈಕ್ ಮಾಡಿದ್ರು ಅದೊಂದು ಸುಳ್ಳು ಆಪಾದನೆ ನಮ್ಮ ಮೇಲೆ ಮಾಡ್ತಾ ಇರೋದವ್ರು. ಸುಳ್ಳು ಆಪಾದನೆ ಅಂದ್ರೆ ಈಗ ಹೆಂಗೆ ಅಂದ್ರೆ ರೈತರು ಗಿಡ ಕಿತ್ತಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಫಾರೆಸ್ಟ್ ಇಲಾಖೆಗೆ ಬಂದು ಮತ್ತೆ ಎ ಸಿ ಅವ್ರ ಹತ್ರ ಹೋಗಿ ನಮ್ಮ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ಇವಾಗ ಒಂದು ಹೆಂಗೆ ನಾಲೆಡ್ಜ್ ಥಿಂಕ್ ಮಾಡ್ಬೇಕು ಅಂದ್ರೆ ಒಂದು 150-200 ಜನ ಸೇರಿ 3 ದಿನ ನೆಟ್ಟಿರೋಂತ ಗಿಡನ ನಾವು ಇರೋದು 15 ಮನೆ, 15 ಜನ ಗಣಸರು ಹೋಗ್ಲಿ ಒಂದು 20 ಜನ 450 ಜನಕ್ಕೆ ನೆಟ್ಟಿರೋಂತ ಗಿಡನ ಒಂದು ರಾತ್ರಿಯಲ್ಲಿ ಕೀಳಕ್ ಆಗುತ್ತಾ? ಇವರು ಎಲ್ಲೋ ಇರೋ ಗಿಡನ ಅವರೇ ಕಿತ್ಕೊ ಬಂದ್ಕೊಂಡು ಹಸಿ ಗಿಡ ಕಿತ್ಕೊ ಬಂದ್ಕೊಂಡು ದಿನೇಶ್ ಅವರೇ ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ 36-40 ಗಂಟೆ ಆಯ್ತು ಗಿಡ ಕಿತ್ತು ಅಂತ. ಆ ಗಿಡ ಕಿತ್ತಿರೋದು 40 ಗಂಟೆವರೆಗೂ ಹಾಗೆ ಹಸಿ ಹೇಗಿರುತ್ತೆ? ಇದನ್ನೆಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ಬೇಕಲ್ಲ. ಮತ್ತೆ ಇವ್ರು ಫಾರೆಸ್ಟ್ ಇಲಾಖೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೊಟ್ಟಿರೋ ದೂರಿನ ಮೇಲೆ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ನಾವು 6ನೇ ತಾರೀಕಿಗೆ ಎ ಸಿ ಕಚೇರಿಗೂ ದೂರು ಕೊಟ್ಟಿದ್ವಿ, ಫಾರೆಸ್ಟ್ ಇಲಾಖೆಗೂ ದೂರು ಕೊಟ್ಟಿದ್ವಿ. ಕೆಜಿಕೊಪ್ಪ ಗ್ರಾಮದಲ್ಲಿ ಅದೇ ಸರ್ವೆ ನಂಬರ್ ಅಲ್ಲಿ ಬೇರೆ ಕಡೆ ಒಂದು 100 ಎಕರೆ ಜಾಗದಲ್ಲಿ ಮರ ಕಡಿದಿದ್ದಾರೆ, ಮರ ಅಲ್ಲೇ ಬಿದ್ದಿದ್ದಾವೆ ಎಲ್ಲ ಹೇಳಿದ್ವಿ. ಆದ್ರೂ ಅವ್ರು ಅದ್ರ ಬಗ್ಗೆ ಯಾವುದೇ ತನಿಖೆ ತಗೊಂಡಿಲ್ಲ. ನಿನ್ನೆ ಮಾಡಿರೋದ್ರ ಮೇಲೆ ತನಿಖೆ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಹಾಕಿ ನಮ್ಮ ಮೇಲೆ ಎಫ್ಐಆರ್ ಎಲ್ಲ ಹಾಕಿದೀವಿ ಅಂತ ಸುದ್ದಿ ಹಬ್ಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಮೊನ್ನೆ DFO ಸಾಹೇಬ್ರ ಹತ್ರ ಬಂದು ನಮ್ಮ ಅರ್ಜಿನ ಸಲ್ಲಿಸಿದ್ವಿ. ನೇರ ಆರೋಪ ಅಂದ್ರೆ ಸರ್ ನಾವು ಮರ ಕಿತ್ತಿದೀವಿ, ನೆಟ್ಟಿರೋ ಗಿಡನ ಕಿತ್ತಿದೀವಿ ಅಂತ ಮಾಡಿದ್ದಾರೆ. ನಾವ್ ಹೇಳಿರೋದೇನಂದ್ರೆ ಇವತ್ತು ಅದನ್ನ ನಾವು ಮಾಡಿಲ್ಲ, ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತೆ ಈ ಶಿರ್ವಾಳ್ ದಿನೇಶ್ ರೈತ ಮುಖಂಡರು ಅವ್ರದ್ದು ಏನ್ ಗುಂಪಿದೆ ಅವ್ರೆಲ್ಲ ಸೇರಿ ಅವರೇ ಕಿತ್ಕೊ ಬಂದು ಮಾಡಿದ್ದಾರೆ ಅಂತ ನಾವು ಇದನ್ನ ಮಾಡ್ತಾ ಇದ್ದೀವಿ. ಕೇಸ್ ಮಾಡಿ ಒಟ್ಟು ಕೇಸ್ ನಮ್ಮ ಮೇಲೆ ಬರತ್ತಾರ ಅವ್ರು ಮಾಡ್ತಾ ಇದ್ದಾರೆ. DFO ಅವರು ಈಗೇನ್ ಹೇಳಿದ್ದಾರೆ ಅಂದ್ರೆ ಸದ್ಯ ಅಲ್ಲಿ ಯಾವ್ದು ಪ್ಲಾಂಟಿಂಗ್ ಮಾಡಲ್ಲ, ನಮಗೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ ನೀವು ಕಂಪ್ಲೇಂಟ್ ಕೊಡ್ರಿ, ಅದೇನು ಗಿಡ ಎಲ್ಲ ಏನ್ ಮಹಾಜರ್ ಇದೆ ಅದೆಲ್ಲ ಮಹಾಜರ್ ಮಾಡ್ಕೊಂಡು ನಾವು ಕಾನೂನು ಪ್ರಕಾರ ಕೈ ತಗೊಳ್ತೀವಿ ಅಂತ ಅವ್ರು ಹೇಳಿದ್ರು. ಭರವಸೆ ಇದೆ ಸರ್. ಈಗ ಅವರೇ ಕೊಟ್ಟಿದ್ದಲ್ಲ ಸೀಲ್ ಎಲ್ಲ ಹಾಕಿ ಅರ್ಜಿ ಕೊಟ್ಟಿದ್ದಾರೆ. ಭರವಸೆ ಇದೆ, ನಮ್ ಜಾಗದ ಮೇಲೆ ನಮ್ಗೆ ಭರವಸೆ ಇದೆ. ಸಿಗಂದೂರು ಶಿರ್ವಾಳ್ ದಿನೇಶರಿಗೆ ಸಿಗಂದೂರು ದೇವಸ್ಥಾನ ಅಲ್ಲ ದುಡ್ಡು ಕೊಡಕ್ಕೆ ಸ್ಟ್ರೈಕ್ ಮಾಡಕ್ಕೆ ನಾವು ರೈತರು ತುಂಡು ಭೂಮಿಯ ಹೋರಾಡ್ತಾ ಇದೀವಿ. ದಿನೇಶ ಎತ್ತರಿಸಬೇಕು. ಇನ್ನೊಂದಿನ ಹೋರಾಟ ಆದ್ರೆ ಅವ್ನ ಮನೆ ಬಾಗ್ಲೇ ಹೋರಾಟ ಆಗುತ್ತೆ. ಮತ್ತೆ ಹುಷಾರಿ ಇನ್ನೊಂದು ಬಗ್ಗೆ ಮಧು ಬಂಗಾರ ಏಕವಚನ ಮಾತಾಡಿದ್ರೆ ನಿನ್ ಮನೇಲಿ ಹೋಗ್ಬೇಕಾಗುತ್ತೆ, ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ನಿನ್ ಮನೇಲಿ ಏನಾಗುತ್ತೆ ನೋಡ್ತೀಯ ನೀನು. ಮಧು ಬಂಗಾರಪ್ಪ ಈ ತರ ಕುತಂತ್ರ ಮಾಡಿದ್ರೆ ಇಷ್ಟು ಹೋರಾಡ್ಬೇಕಾಗಿರಲಿಲ್ಲ. ರೈತ ಸಂಘದಿಂದ ನೀಟ್ ಕೆಲಸ ಮಾಡ್ತಾರೆ. ಹಿಂಗೆ ನಾಚಾವಲ್ಲ ನಿಂಗೆ ಜೀವ ಜೊತೆ ಹುಡ್ಕಿಂದು ಪಾಪ ಕಾಲ ಆಯ್ತಂದು ರಾಮು ಅಂತೇಳಿ ಹೊರಗಡೆ ಭಾರಿ ನೀಚಿದೆ ನೋಡಪ್ಪ ನೀನು. ಹೆಸರು ದಿನೇಶ್ ಕುಮಾರ್, ಸಮಿತ ರೈತ ಸಂಘದ ಗೌರವಾಧ್ಯಕ್ಷ. ಸ್ನೇಹಿತರೆ, ಇವತ್ತು ನಾವೇನು ಈ ರೈತರ ಜೊತೆಯಲ್ಲಿ ಇವತ್ತು ಈ DFO ಕಚೇರಿಯಲ್ಲಿ ಏಕೆ ಇದು ಅಂದ್ರೆ ನಿನ್ನೆ ದಿನ AC ಕಚೇರಿ ಎದುರುಗಡೆ ಒಂದು ಧರಣಿ ಆಗುತ್ತೆ. ಏನು ದಿನೇಶ್ ಶಿರ್ವಾಳ ರೈತ ಸಂಘದ ನೇತೃತ್ವದಲ್ಲಿ ಒಂದು ಧರಣಿ ಆಗುತ್ತೆ. ಸುಮಾರು ಗಿಡಗಳನ್ನ ಕಿತ್ಕೊ ಬಂದು AC ಕಚೇರಿ ಮುಂದಡಿ ಇಟ್ಕೊಂಡು ಧರಣಿ ಮಾಡ್ತಾ ಇದನ್ನ ರೈತರು ಕಿತ್ತಿದ್ದಾರೆ, ತಳಗಲ್ಲೆ ಗ್ರಾಮಸ್ಥರು ಕಿತ್ತಿದ್ದಾರೆ ಅಂತ ಹೇಳಿ. ಇವತ್ತು ಪಾಪ ಬೆಳಿಗ್ಗೆ ತಳಗಲ್ಲೆ ಗ್ರಾಮಸ್ಥರು ನಮ್ಮಲ್ಲಿ ಬಂದು ಹೇಳಿದ್ರು, ಸರ್ ನಾವು ಯಾವುದೇ ಗಿಡಗಳನ್ನ ಕಿತ್ತಿಲ್ಲ, ನಾವು ಗಿಡಗಳನ್ನ ಕೇಳಿದ್ರೆ ನಾವೇನು ಇಲಾಖೆಯವ್ರು ಗಿಡ ನೆಟ್ಟಿದ್ರಲ್ಲ ಅವತ್ತೇ ಕೇಳ್ಬೋದಿತ್ತು. ಬಟ್ ನಮ್ಮ ರೋಷಕ್ಕೆ ನಾವು ಹೇಳಿದ್ವು ಗಿಡ ನೀವು ನಟ್ರೆ ಕೀಳ್ತು ಅಂತ ಹೇಳಿದ್ವು, ಬಿಟ್ರೆ ನಾವು ಗಿಡ ಕಿತ್ತಿಲ್ಲ. ಏನು ನಿನ್ನೆ ಕಿತ್ತಿರೋ ಗಿಡವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ವು, ಅದು ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತೆ ಇಲಾಖೆ ಮತ್ತೆ ಈ ದಿನೇಶ್ ಶಿರ್ವಾಳ ನೇತೃತ್ವದ ರೈತ ಸಂಘ ಈ ಆ ಗಿಡ ಹಸಿ ಗಿಡಗಳನ್ನ ಕೈಯಲ್ಲೇ ಕಿತ್ಕೊಂಡು ಬಂದಿದ್ದಾರೆ. ಆ ಗಿಡಗಳಿದೆ, ಅದನ್ನ ನಾವು ಈ ನಮ್ಮ ಪೊಲೀಸ್ ಇಲಾಖೆ ಹೇಳಿದೆವು, ಈ ಗಿಡಗಳನ್ನ ಯಾವುದೇ ನಮ್ಮ ರೈತರು ಕಿತ್ತಿಲ್ಲ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ. ಅವ್ರ ಮೇಲೆ ನಮಗೆ ಗೌರವ ಇದೆ, ವಿಶ್ವಾಸ ಇದೆ. ನಿನ್ನೆ ಕಿತ್ತಿದಂತ ಗಿಡಗಳು ಯಾರು ಕಿತ್ತಾರೆ ಅನ್ನೋದು ನಮಗೆ ಮುಖ್ಯ ಆಗ್ಬೇಕು. ಸುಮ್ನೆ ಈ ಪಾಪ ಈ ಮುಗ್ಧ ತಳಗದ ರೈತರ ಮೇಲೆ ಗೂಬೆ ಕೂರ್ಸಂತ ಮಾಡಬಾರ್ದು. ಈ ವಿಚಾರನ ಆಗ್ಬೇಕು. ಎರಡನೇದು, ಯಾವುದೇ ಕಾರಣಕ್ಕೂ ನಾವು ರೈತ ಸಂಘ ಇಡೀ ಕರ್ನಾಟಕದ ರೈತ ಸಂಘ ಏನು ಇವತ್ತೇನು ಅಲ್ಲೇನು ತಳಗಲ್ಲೆ ಗ್ರಾಮದಲ್ಲಿ ಕಂದಾಯ ಭೂಮಿಯಲ್ಲಿ ಗಿಡ ನಡ್ಲಿಕ್ಕೆ ಹೊರಟಿದಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ಅಂಗೀಕಾರ ಮಾಡೋದಿಲ್ಲ, ಅದನ್ನ ನಾವು ಒಪ್ಪೋದಿಲ್ಲ. ಯಾಕಂದ್ರೆ ಇವತ್ತು ಬೇಜಾನ್ ಫಾರೆಸ್ಟ್ ಭೂಮಿಗಳಿದೆ, ಅರಣ್ಯ ಇಲಾಖೆಯವರು ಅವರು ಫಾರೆಸ್ಟ್ ಭೂಮಿಯಲ್ಲಿ ಗಿಡ ನಡ್ಲಿ ನಮ್ ಸಪೋರ್ಟ್ ಇದೆ, ನಾವು ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ. ಕಂದಾಯ ಭೂಮಿ ಆಗಿರ್ಬೇಕು ಹೊರತು ಯಾವುದೇ ಕಾರಣಕ್ಕೆ ಅರಣ್ಯೀಕರಣ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DFO ಮತ್ತೆ ಇನ್ನಿದ್ರೆ ಅಧಿಕಾರಿ ನಿಮ್ ಭೇಟಿ ಮಾಡೋಣ ಅಂತ ಹೇಳಿ ಸಂಯುಕ್ತ ರೈತ ಸಂಘ ಮತ್ತೆ ತಡಗಳೆ ಗ್ರಾಮಸ್ಥರು ಬಂದವು. ತಡಗಳೆ ಗ್ರಾಮಸ್ಥರು ಈ ಹಿಂದೆ ನಮ್ಮ ಕಂದಾಯ ಭೂಮಿ ಮೇಲೆ ನಮ್ಮ ಅರ್ಜಿ ಇದಾವೆ. ಮತ್ತೆ ಕೆಜಿಕೊಪ್ಪ ಗ್ರಾಮಸ್ಥರದ್ದು ಸುಮಾರು 30-40 ಕುಟುಂಬ ಅಕ್ರಮವಾಗಿ ಭೂಮಿಯಲ್ಲಿ ಭತ್ತನೋ ಅಥವಾ ಕಬ್ಬು ಇನ್ನಿದ್ರೆ ಬೆಳೆ ಬೆಳೀತಾ ಇದ್ದಾರೆ. ತಡಗಳೆಯರು ನಾವು ಬೆಳೀತಾ ಇದೀವಿ. ಇವರು ನಮ್ಮನ್ನೇ ಉದ್ದೇಶ ಟಾರ್ಗೆಟ್ ಮಾಡ್ಕೊಂಡು ಯಾಕ ಗಿಡ ನಡಕ್ ಬಂದ್ರು, ಆ ಆಕ್ರೋಶದಿಂದ
ತಡಗಳೆ ಗ್ರಾಮಸ್ಥರು ಏನ್ ಹೇಳಿರ್ತಾರೆ ಅಧಿಕಾರಿ ಹತ್ರ, ನೋಡ್ರಿ ನಮ್ ಭೂಮಿ ಮೇಲೆ ಏನಾದ್ರು ನೀವು ಗಿಡ ಅಥವಾ ಬೇಲಿ ಕಟ್ತಾರೆ ಕಿತ್ತಣಿತೀವಿ ಅಂತ ಹೇಳಿದ್ರು ಇವರು. ಇದನ್ನ ಇಲಾಖೆ ರೆಕಾರ್ಡ್ ಮಾಡ್ಕೊಂಡು ಅದೇ ರೆಕಾರ್ಡ್ ಮೇಲೆ ನಿನ್ನೆ FIR ಮಾಡ್ತಾರೆ ಇವರಿಗೆ. ನಿಜವಾಗ್ಲು ನಿನ್ನೆ ಗಿಡನ ಕಿತ್ಕು ಬರ್ಬೇಕು ಅಂದ್ರೆ ಕಿತ್ಕು ಬಂದು AC ಆಫೀಸ್ ಹತ್ರ ಇಟ್ಟು ಸ್ಟ್ರೈಕ್ ಮಾಡ್ಬೇಕಂದ್ರೆ ಆ ಗಿಡ ಕಿತ್ತರೆ ಯಾರು ಅಂತ ಹೇಳಿ ಸ್ಪಾಟ್ ಎನ್ಕ್ವೈರಿ ಮಾಡಿ ಮಾಜೂರ್ ಮಾಡಿಸ್ಬೇಕಿತ್ತು. ಮಾಜೂರ್ ಮಾಡಿಸ್ತೇನೆ ಡೈರೆಕ್ಟ್ ಗಿಡನ ಕಿತ್ಕು ಬಂದು ಇಲ್ಲಿ ಕುತ್ಕೊಂಡ್ ಪ್ರತಿಭಟನೆ ಮಾಡೋದು ಎಷ್ಟು ಸೂಕ್ತ ಅಂತ ಹೇಳಿ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಿನ್ನೆ ನಿಜವಾಗ್ಲೂ ಗಿಡ ಕಿತ್ತು ಬಂದಿರೋದು ತಡಗಳೆ ಗ್ರಾಮಸ್ಥರು ಗಿಡ ಕಿತ್ತದ್ದಲ್ಲ. ನಿನ್ನೆ ಏನು ಚಟುವಟಿಕೆ ನಡೀತೋ ಅವರೇ ಅಲ್ಲಿಂದ ಗಿಡ ಕಿತ್ತು ಬಂದು ಈ ಒಂದು ಸ್ಟ್ರೈಕ್ ಮಾಡಿರ್ತಾರೆ. ಈ ಹಿಂದೆ ರಾಜಕಾರಣಿಗಳು ಬಂಗಾರಪ್ಪ ಆಗ್ಲಿ ಕಾಗೋಡು ತಿಮ್ಮಪ್ಪ ಆಗ್ಲಿ ರೈತರನ್ನ ಎಲ್ಲೇ ಭೂಮಿ ಮಾಡ್ಲಿ, ಮನೆ ಕಟ್ಟಕ್ ಜಾಗ ಆಗ್ಬೋದು ಅಥವಾ ಬೆಳೆ ಬೆಳೆಯಕ್ಕೆ ಭೂಮಿ ಮಾಡ್ತಿದ್ರು ಯಾರು ಅಕ್ರಮಕೋರರು ಅಂತ ಹೇಳಲಿತ್ತು. ದೊಡ್ಡ ದೊಡ್ಡ ನಾಯಕರು ರೈತರು ನೀವು ತಮ್ಮ ಬದುಕಿಗಾಗಿ ಮಾಡ್ಕೊಳ್ರಿ, ನಾವು ಬಗರಕೊಮ್ಮ ಕಮಿಟಿ ಮುಖಾಂತರ ಸಾಹಿತ್ಯ ಹೋದಷ್ಟು ಮಂಜೂರಾತಿ ಕೊಡಿಸ್ತು, ನೀವು ಬಲಿಷ್ಠ ರೈತರಾಗಿ ಬೆಳೀರಿ ಅನ್ನೋದ್ರ ಬಗ್ಗೆ ಆಶ್ವಾಸನೆ ಕೊಡೋರು ಬಿಟ್ರೆ, ಎಲ್ಲಾರು ಕರ್ನಾಟಕ ರಾಜ್ಯದಾಗೆ ರೈತ ನಾಯಕ ಆಗಿ ರೈತರನ್ನೇ ಭೂ ಅಕ್ರಮಕೋರರು ಅಂತ ಹೇಳಿದ್ದು ಏನಾದ್ರು ಇದ್ರೆ ಅದು ನಮ್ಮ ಸಾಗರ ತಾಲೂಕಿನ ರೈತ ಮುಖಂಡರು ಮಾತ್ರ. ದಯಮಾಡಿ ನನಗೂ ಈ ರೈತ ಮುಖಂಡತ್ವದಾಗೆ ಮುಂದುವರಿಯಕ್ಕೆ ನಿಜವಾಗ್ಲೂ ನನಗೆ ಒಂದು ಕೀಳರಿಮೆ ಬರ್ತೈತೆ. ಯಾಕಂದ್ರೆ ನಾವು ಕಾಗೋಡು ತಿಮ್ಮಪ್ಪ ರೈತರಿಗೆ ಕೊಟ್ಟಂತ ಬೆಂಬಲ, ಬಂಗಾರಪ್ಪ ಕೊಟ್ಟಂತ ಬೆಂಬಲನ ಇವತ್ತು ನಾವು ಈ ಹಸಿರು ಟವಲ್ ಹಾಕಿಂದು ರೈತರು ಅಕ್ರಮಕೋರರು ಅಂತ ಹೇಳಿ ಹೇಳಿಕೆ ನೋಡಿ ನನಗೆ ನಿಜವಾಗ್ಲೂ ಈ ಹಸಿರು ಟವಲ್ ಮೈ ಮೇಲೆ ಜನಕ್ಕೆ ಭಾರಿ ಹಿಂಸೆ ಆಗ್ತೈತಿ. ದಯಮಾಡಿ ಸಾಗರದಾಗೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು 99% ಮನೆ ಕಟ್ಟ ಜಾಗ ಸರ್ಕಾರಿ ಜಾಗ, ಭತ್ತ ಬಿತ್ತ ಸರ್ಕಾರಿ ಜಾಗ, ಅಡಿಕೆ ತೋಟ ಹಾಕಿರೋ ಸರ್ಕಾರಿ ಜಾಗ, ಇದು ಎಲ್ಲದು ಕಂದಾಯ ಭೂಮಿ ಫಾರೆಸ್ಟ್ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಇವ್ರು ಯಾರು ಅಕ್ರಮಕೋರರಲ್ಲ. ಅಕ್ರಮಕೋರ ಅಂದ್ರೆ ಏನು? ಈ ಶಬ್ದದ ಒಂದು ಅರ್ಥ ಬೇಕು ತಾನೆ. ದಯಮಾಡಿ ಈ ಅಕ್ರಮಕೋರರು ರೈತರಿಗೆ ಹೇಳಿರೋ ಪದ ನಾನು ತಲೆ ತಗ್ಸಂತ ಒಂದು ವ್ಯವಸ್ಥೆ ಆಗಿದೆ. ದಯಮಾಡಿ ಸಾರ್ವಜನಿಕರು ಈ ಅಕ್ರಮಕೋರರು ಅಂತ ಯಾರು ಹೇಳ್ಯಾರೆ ಅವ್ರ ಬಗ್ಗೆ ತಾವುಗಳೇ ಜಡ್ಜ್ ಮಾಡ್ಬೇಕು ಅಂತೇಳಿ ನಾ ಇಷ್ಟ ಹೇಳಿ ಮುಗಿಸ್ತಾ ಇದ್ದೀನಿ. ಸರ್, ನಮ್ ನೇರ ಆರೋಪ ಅಂದ್ರೆ ಹಸಿರು ಟವಲ್ ಹಾಕಿಂದಿರೋ ಸಂಘಟನೆಗಾರರು ಯಾರೇ ಆದ್ರೂ ಅಕ್ರಮಕೋರರು ಅನ್ನೋರು ಅವ್ರ ಅಪರಾಧಿಗಳೇ. ರೈತ ತನ್ನ ಬದುಕಿಗಾಗಿ ಮನೆ ಕಟ್ಟೋದು, ವ್ಯವಸಾಯ ಮಾಡೋದು ಇವ್ಯಾವ ಅಕ್ರಮಕೋರರು ಅಲ್ಲ. ದಯಮಾಡಿ ರಾಜ್ಯದ ರೈತ ಸಂಘದ ಯಾವುದೇ ಮುಖಂಡರಾಗ್ಲಿ ನಿಮಗೆ ಕೈ ಮುಗಿದು ಕೇಳ್ತೀನಿ, ರೈತರನ್ನ ಅಕ್ರಮಕೋರರು ಅಂತ ದಯಮಾಡಿ ನಿಮ್ ಖಾಲಿ ಬಿದ್ದು ಹೇಳ್ತೀನಿ. ಇಂಥ ಮಾತುಗಳನ್ನ ಮುಂದೆ ಬಳಸ್ಬೇಡ್ರಿ ಅಂತ ಹೇಳಿ ನಾನೊಂದು ಸಲಹೆ ಮಾಡ್ತೀನಿ ಅಷ್ಟೇ. ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ರೆ, ನಾವು ನಿನ್ನೆ ದಿನ ಸಾಗರ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆಗೆ ನಾವು ಸಂಘಟನೆಯವರು ಮತ್ತೆ ತಡಗಳೆ ರೈತರು ಭೇಟಿ ಕೊಟ್ಟಿದ್ವಿ. ಏನಪ್ಪ ವಿಷಯ ಅಂತಂದ್ರೆ, ತಡಗಳೆ ರೈತರು ಅರಣ್ಯ ಇಲಾಖೆ ನೆಟ್ಟಂತ ಗಿಡಗಳನ್ನ ಕಿತ್ತಾಕಿದ್ದಾರೆ ಅನ್ನೋ ಆರೋಪದಲ್ಲಿ 12 ಜನರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಕೇಸನ್ನ ಕೊಟ್ಟಿದ್ದಾರೆ. ಇದು ತಡಗಳೆ ರೈತರು ಮಾಡಿದಂತ ಕೃತ್ಯ ಅಲ್ಲ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಕಾರಣ, ತಡಗಳೆ ರೈತರು ಹಲವಾರು ವರ್ಷಗಳಿಂದ ಆ ಭೂಮಿಯನ್ನ ಅನುಭವಿಸ್ತಾ ಬೆಳೆಗಳನ್ನು ಬೆಳೀತಾ ಬಂದಂತ ರೈತರು ಆ ಜಾಗದಲ್ಲಿ ಏಕಾಏಕಿ ಅರಣ್ಯ ಇಲಾಖೆ ನಮಗೇನೋ ಕಂದಾಯ ಇಲಾಖೆಯವರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ, ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಬರೀ ಹೇಳಿಕೆ ಮೇಲೆ ಆ ಜಾಗದಲ್ಲಿ ಹೋಗಿ ಗಿಡವನ್ನ ನೆಟ್ಟಿದ್ದು ಆ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಆಕ್ರೋಶದ ಭರಿತರಾದ ರೈತರು ಗಿಡ ನೆಟ್ಟಂತ ಅರಣ್ಯ ಅಧಿಕಾರಿಗಳ ಮುಂಭಾಗದಲ್ಲಿ ನೀವು ಗಿಡ ನೆಟ್ರೆ ನಾವು ಗಿಡ ಕೀಳ್ತೀವಿ ಅನ್ನೋದು ಸಹಜ. ರೈತರಿಗೆ ಬಂದಿರೋಂತ ಆಕ್ರೋಶದಲ್ಲಿ ಆ ಆಕ್ರೋಶ ಭರಿತರಾಗಿ ಹೇಳ್ತಕ್ಕಂಥ ಮಾತನ್ನ ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ಇವತ್ತು ಅದೇ 12 ಜನರ ಮೇಲೆ ಗಿಡ ಕಿತ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಇವತ್ತು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಕೆಜಿಕೊಪ್ಪ ಮತ್ತೆ ತಡಗಳೆ ರೈತರ ಮಧ್ಯೆ ಏನು ಈ ಒಂದು ಜಮೀನಿನ ವಿವಾದ ಸೃಷ್ಟಿಯಾಗಿದೆ, ಇದು ರೈತ ಮುಖಂಡರ ಹತ್ರ ಬಂದಾಗ ಆ ರೈತರ ಮುಖಂಡರ ಆದವರು ಅವರಿಗೆ ಸಹನೆ ಬೇಕಿತ್ತು. 2 ಹಳ್ಳಿಯ ರೈತರನ್ನ ಕೂರಿಸ್ಬಿಟ್ಟು ಇದು ಅಲ್ಲೇ ಬಗೆಹರಿಬೇಕು, ಇಲ್ಲೇ ಬಗೆಹರಬೇಕು, ಇದು ಅಧಿಕಾರಿಗಳ ಗಮನಕ್ಕೆ ಹೋಗಬಾರ್ದು, ಹೋದ್ರೆ ರೈತರಿಗೆ ದುರಂತ ಇದು ಅನ್ನೋ ವಿವೇಚನೆ ಆ ರೈತ ಮುಖಂಡರಿಗೆ ಯಾಕೆ ಬಂದಿಲ್ಲ ಅನ್ನೋದು ನಮಗೆ ಬೇಸರದ ಸಂಗತಿ.
ಇವತ್ತು ಒಬ್ಬ ರೈತರ ಮೇಲೆ ಇನ್ನೊಬ್ಬರು ಆಪಾದನೆ ಮಾಡಿಕೊಂಡು ಸಾಗರ ಪಟ್ಟಣದಲ್ಲಿ ಬೀದಿ ಬೀದಿಯಲ್ಲಿ ರೈತರ ಒಂದು ಘನತೆಯನ್ನ ನಾವೇ ಕಳ್ಕೊಳ್ಳೋ ರೀತಿ ನೋಡಿದ್ರೆ ಇದು ಮುಂದೆ ಅನಾಹುತಕ್ಕೆ ಕಾರಣ ಆಗ್ತದೆ. ತಾಲೂಕಾದ್ಯಂತ ಬಕರುಕ್ಕುಮ್ಮ ರೈತರಿಗೆ ಇದು ಅನಾಹುತಕ್ಕೆ ಮುನ್ನುಡಿ ಬರೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ಜಮೀನು ಅರಣ್ಯ ಇಲಾಖೆದಲ್ಲ. ಅರಣ್ಯ ಇಲಾಖೆ ಅರಣ್ಯೀಕರಣ ಮಾಡಬೇಕು ಅಂತಂದ್ರೆ ಅವರಿಗೆ ಸಾವಿರಾರು ಎಕರೆ ಜಮೀನು ಇನ್ನು ಖಾಲಿ ಇದೆ. ಈ ಅರಣ್ಯ ಅಧಿಕಾರಿಗಳು ಸುಮ್ಮನೆ ಮಾಪಿ ಪಾಸ್ ಫೈಲ್ ಅನ್ನ ಮೂವ್ ಮಾಡ್ಲಿಕ್ಕೆ, ಏನು ಮರ ಕಡಿತಲೆ ಫೈಲ್ ಅನ್ನ ಮೂವ್ ಮಾಡ್ಲಿಕ್ಕೆ, ಅವರಿಗೆ ನಾಟ ಸಾಗಿಸ್ಲಿಕ್ಕೆ, ಪರವಾನಗಿ ಕೊಡ್ಲಿಕ್ಕೆ ಮಾತ್ರ ಇದೆ ಅಂತ ನನ್ನ ಭಾವನೆ ಅನಿಸ್ತಾ ಇದೆ. ಈಗ ನೀವು ಅರಣ್ಯೀಕರಣ ಮಾಡೋದೇ ಆದ್ರೆ ನಮ್ಮ ಹತ್ರನೇ ಯೋಜನೆಗಳಿದೆ, ಬನ್ನಿ. ನಮ್ಮ ರೈತರಿಗೆ ನೀವು ಪ್ರತಿ ವರ್ಷ ಒಂದು ಗಿಡವನ್ನ ಕೊಡಿ, ನಾವೊಂದು ಗಿಡ ನೆಟ್ಟು ಅದನ್ನು ಪಾಲನೆ ಮಾಡ್ತೀವಿ. ನೀವು ಅದನ್ನ ಮಾಡಲ್ಲ. ಎಲ್ಲೋ ಒಂದಿಷ್ಟು ಜಾಗವನ್ನ ಗುರುತಿಸಿ ಅಲ್ಲಿ ಹಣವನ್ನ ಮಂಜೂರು ಮಾಡ್ಕೊಂಡು ಗಿಡ ನೆಟ್ಟು ಫೋಟೋ ಕೊಟ್ಟು ಅಪ್ಲೋಡ್ ಮಾಡಿ ನೀವು ಹಣವನ್ನ ಪಡೆದು ಸುಮ್ಮನಾಗ್ಬಿಡ್ತೀರಾ. ಆ ಗಿಡ ಮತ್ತೆ ಇದಾವ ಸತ್ತಿದಾವ ಅನ್ನೋದನ್ನ ನೀವು ನೋಡಲ್ಲ. ಯಾಕಂದ್ರೆ ಅದು ನಮಗೆ ಗೊತ್ತಿಲ್ಲ ಅಂತ ವಿಚಾರ ನಾವು ರೈತರಾಗಿ. ಹಾಗಾಗಿ ತಡಗಳ್ಳೆ ಮೇಲೆ ರೈತರ ಮೇಲೆ ಏನು ಸುಳ್ಳು ಆಪಾದನೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದರೆ ಈ ಕೃತ್ಯವನ್ನ ನಾವು ಖಂಡಿಸ್ತೇವೆ. ಸಂಯುಕ್ತ ರೈತ ಸಂಘ ಸಾಗರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.